ತುಂಬ ಮರಿಬೇಕು ಅಂತ ಪ್ರಯತ್ನ ಪಡ್ತೀನಿ ಆದರೆ ಯಾವಾಗ ಒಂದ್ಸಲ ಈಗ ಜ್ಞಾಪಕ ಬಂದ್ಬಿಡತ್ತೆ. ನಾನು ಅದಿಷ್ಟಲ್ವ ಅಣ್ಣ, ನನಗ ಜ್ಞಾಪಕ ಎಲ್ಲ ಬರುತ್ತೆ ಅಣ್ಣ. ನನ್ನ ಮಗು ಮರೆಯಕ್ಕೆ ಆಗ್ತಿಲ್ಲ ಅಣ್ಣ. ಮರಿಬೇಕು, ಕೆಲವೊಂದು ವಿಷಯನ ಮರೆತು ಬಿಡಬೇಕು ನಾವು. ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ. ನೀನು ಗೊತ್ತ ಅಣ್ಣ, ಇವತ್ತು ಯಾರೋ ಒಬ್ರು ನಿನ್ನ ಮಗಳಿದ್ದಿದ್ರೆ ನೀನು ಹೀಗೆ ಮಾಡ್ತಿದ್ಯಾ ಅಣ್ಣ. ನನ್ನ ಮಗಳ ಸಮಾಧಾನ ಮಾಡ್ಕೊ, ದುಃಖ ಪಡಬೇಡ. ಎಲ್ಲ ದೈವೇಚ್ಛ. ನಾವು ಅಂದ್ಕೊಂಡಾಗ ಯಾವುದು ನಡೆಯೋದಿಲ್ಪ. ಕೆಲವೊಂದನ್ನು ಮರಿಬೇಕು, ಕೆಲವೊಂದನ್ನು ಅನುಭವಿಸ್ಬೇಕು. ನಾವು ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಡೈರೆಕ್ಟಾಗಿ ಯಾಕೆ ಕಾಲ್ ಮಾಡ್ತಿದ್ದೀರಾ? ನಾನು ಮನೇಲಿದ್ದೀನಿ. ಏನು ಕೆಲಸ? ಸರಿ, ಮಾಡ್ತೀನಿ. ವಿನಯ್, ಹೇಳು ಕಲ್ಯಾಣಿ. ಆಫೀಸ್ ಹೋಗ್ತಿದ್ದೀರಾ? ಹೌದು, ಯಾಕೆ? ನಾನು ಏನು ಯೋಚನೆ ಮಾಡ್ತಿದ್ದೆ ಅಂದರೆ, ನಾನು ಸರಿಯಾಗಿ ಆಫೀಸ್ನ ನೋಡಿಲ್ಲ ಅಲ್ವಾ. ಎಲ್ಲರೂ ಹೇಳೋದನ್ನ ಕೇಳಿದ್ದೀನಿ, ಎಲ್ಲರೂ ಹೊಗಳೋದನ್ನ ಕೇಳಿದ್ದೀನಿ, ಆದರೆ ನಾನೇ ಖುದ್ದಾಗಿ ಯಾವತ್ತೂ ನೋಡಿಲ್ಲ. ಅದಕ್ಕೆ ನಾನು ಆಫೀಸಿಗೆ ಬರ್ಬೋದಾ? ಆನಂತ ನಿಮಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ನಿಮಗೆ ಕೆಲಸ ಇದ್ದರೆ ಬೇಡ, ಪರವಾಗಿಲ್ಲ. ಹೇ, ಹಾಗೇನಿಲ್ಲ. ನೀನು ಬರ್ತೀನಿ ಅಂದರೆ ಬೇಡ ಅನ್ನೋಕ್ಕಾಗತ್ತಾ? ಖಂಡಿತವಾಗ್ಲೂ ಬಾ. ನಿಮ್ಮ ಕೆಲಸಕ್ಕೇನು ತೊಂದರೆ ಆಗಲ್ಲ ಅಲ್ವಾ? ಎಲ್ಲ ಕೆಡ್ಸ್ಕೊಬೇಡ, ಆರಾಮಾಗಿ ಬಾ. ಥ್ಯಾಂಕ್ ಯು. ಹಲೋ ದಿನಕ್ಕೆ. ನನ್ನ ಕೆಲಸ ಮಾಡಿ ಮುಗಿಸಿದ್ದೀನಿ. ಆ ಸೋಪ್ ಬಾರ್ ನಿಮ್ಮ ಹುಡುಗನ ಹತ್ರ ಇದೆ, ಅದರಲ್ಲಿ ಆ ಬೀಗದ ಇಂಪ್ರೆಷನ್ ಇದೆ. ಮುಂದಿನ ಕೆಲಸ ನೀವು ಮಾಡಿ ಮುಗಿಸಿ. ನಾನು ಏನು ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ನಿನ್ನಿಂದ ನಾನು ಹೇಳಿಸ್ಕೊಳ್ಬೇಕಾಗಿಲ್ಲ.
ನಾನು ಹೇಳ್ತಾ ಇಲ್ಲ, ವರದಿ ಒಪ್ಪಿಸ್ತಾ ಇದ್ದೀನಿ ಅಷ್ಟೇ. ನೀವು ಕೆಲಸ ಮಾಡಿ ಮುಗಿಸಿದ್ಮೇಲೆ ನನಗೆ ಗೊತ್ತಾದರೆ ಸಾಕು. ಆದರೆ ನಾನು ಎಲ್ಲವನ್ನೂ ನೋಡ್ತಾ ಇರಬೇಕು. ಕೃಷ್ಣ ಜೈಲಿಗೆ ಹೋಗೋದು, ಅವನು ಅವಮಾನ ಅನುಭವಿಸೋದು, ಇದೆಲ್ಲ ನೋಡಿ ನಾನು ಖುಷಿ ಪಡಬೇಕು. ಶೋ ಶುರು ಮಾಡೋಕ್ಕೂ ಮುಂಚೆ ಫೋನ್ ಮಾಡ್ತೀನಿ. ವೆಯ್ಟ್ ಆ್ಯಂಡ್ ವಾಚ್. ಲಾಕರಲ್ಲಿರೋ ಗೋಲ್ಡು ಇವತ್ತು ಕಳ್ತನ ಆಗುತ್ತೆ. ಅದನ್ನು ಹುಡುಕೋ ಅಷ್ಟರಲ್ಲಿ ರೂಮ್ ಒಳಗೆ ಕೃಷ್ಣ ಸಿಕ್ಬಿದ್ದಿರ್ತಾನೆ. ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಅವನು ಒಳಗೋಗೋದು, ಅಲ್ಲಿರೋದು, ಹೊರಗೆ ಬರೋದು. ಆಮೇಲೆ ಅದೇನೋ ಚೈನ್ ವಿಷಯ ಹೇಳಿದ್ಯಲ್ಲ, ಅದು ಆಗಲೇ ಸೂರ್ಯಪ್ರಕಾಶ್ಗೆ ಗೊತ್ತಿರೋ ಮ್ಯಾಟ್ರು. ನೀನು ಚೈನ್ ಕಳೆದೋಯ್ತು ಅಂತ ಗುಲ್ಲೆಪ್ಸು. ಆಗ ಸೂರ್ಯಪ್ರಕಾಶ್ ಎಲ್ಲ ವಿಷಯಗಳನ್ನು ಕನೆಕ್ಟ್ ಮಾಡ್ಕೋತಾನೆ. ಕೃಷ್ಣ ದೊಡ್ಡ ದರೋಡೆಕೋರ ಅನ್ನೋ ಇಮೇಜ್ ಬಿಲ್ಡ್ ಆಗುತ್ತೆ. ಎಲ್ಲ ರೆಡಿ ಇದೆ. ಟ್ರಿಗರ್. ಆದಷ್ಟು ಬೇಗ ನೀವು ಹೇಳಿದ್ದೆಲ್ಲ ನಿಜ ಆಗಲಿ ಅಷ್ಟೇ ನನ್ನ ಆಸೆ. ಇಷ್ಟೆಲ್ಲ ಆದಮೇಲೆ ಇನ್ನೊಂದು ಕೆಲಸ ಮಾಡ್ಬೋದಲ್ವ ನಾನು? ಕಲ್ಯಾಣಿ, ಏನು ಹುಡುಕ್ತಾ ಇದೆಯಮ್ಮ? ಅದು ನಂದು ಗೋಲ್ಡ್ ಚೈನ್ ಕಾಣಿಸ್ತಿಲ್ಲ ಮಾವ. ಅಲ್ಲೇ ರೂಮಲ್ಲೇ ಇಟ್ಟಿದ್ದೆ, ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಗೋಲ್ಡ್ ಚೈನ್ ಕಾಣಿಸ್ತಾ ಇಲ್ವಾ? ನಮ್ಮನೇಲಿ ಎಲ್ಲಿ ಹೋಗುತ್ತಮ್ಮ? ಎಲ್ಲೋ ಇರಬೇಕು, ನಿಧಾನವಾಗಿ ಹುಡುಕು. ಇಲ್ಲ ಮಾವ, ಎಲ್ಲ ಕಡೆ ಹುಡುಕ್ತಿದ್ದೀನಿ, ಸಿಗ್ತಿಲ್ಲ. ಒಂದು ನಿಮಿಷ ಕಲ್ಯಾಣಿ, ಲಾಸ್ಟು ನೀನು ಎಲ್ಲಿ ನೋಡಿದೆ, ಎಲ್ಲಿಟ್ಟಿದ್ದೆ? ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡು. ನಿನಗೆ ಅದೆಲ್ಲಿದೆ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಓಡಾಡಿದ್ರೆ ಸಿಕ್ಬಿಡುತ್ತಾ ಹೇಳು? ಅಯ್ಯೋ ಹೇಳಿದ್ನಲ್ವಾ, ಅಲ್ಲೇ ರೂಮಲ್ಲಿ ಸೈಡ್ ಟೇಬಲ್ ಮೇಲೆ ಇಟ್ಟಿದ್ದೆ. ಆಮೇಲೆ ಸ್ನಾನ ಮಾಡಿಕೊಂಡು ಬಂದೆ, ಆಮೇಲೆ ಹಾಕೋಣ ಅಂತ ಬಿಟ್ಟಿದ್ದೆ. ಈಗ ನೋಡಿದ್ರೆ ಕಾಣಿಸ್ತಿಲ್ಲ, ಅದಕ್ಕೆ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ. ಕೈಯಲ್ಲಿ ಚಿನ್ನದ ಚೈನ್ ಇಟ್ಕೊಂಡು ಬರ್ತಾ ಇದ್ರು, ನಾನೇ ನೋಡಲಿಲ್ಲ, ಗುದ್ಬಿಟ್ಟೆ, ಚೈನ್ ಕೆಳಗಡೆ ಬಿದ್ದೋಯ್ತು. ನಿನಗೆ ಈ ಚೈನು ಯಾವಾಗಿಂದ ಕಾಣಿಸ್ತಿಲ್ಲ ಹೇಳು? ಮಾವ, ಇವಾಗ ನೋಡ್ಕೊಂಡು ಬಂದೆ ಮಾವ, ಸಿಗ್ತಾ ಇಲ್ಲ. ಸರ್, ಏನ್ರಿ? ಅದು ಒಂದು ಪ್ರಾಬ್ಲಮ್ ಆಗಿದೆ ಸರ್, ತುಂಬ ದೊಡ್ಡ ಪ್ರಾಬ್ಲಮ್ ಸರ್. ತುಂಬ ದೊಡ್ಡ ಪ್ರಾಬ್ಲಮ್. ಏನದು? ಲಾಕರ್ ರೂಮು, ಗೋಲ್ಡು ಎಲ್ಲ ಚೆಕ್ ಮಾಡಿದೆ ಸರ್. ಅಲ್ಲಿದ್ದ ಗೋಲ್ಡ್ ಬಾರ್ಗಳು ಎಲ್ಲ ಅದೂ ಬದಲಾಗಿದೆ ಸರ್. ಈಗಿರೋ ಗೋಲ್ಡು ಯಾವುದು ಒರಿಜಿನಲ್ ಅಲ್ಲ ಸರ್, ಎಲ್ಲ ಫೇಕು, ಡೂಪ್ಲಿಕೇಟ್ ಸರ್.